ಆಡಳಿತದಲ್ಲಿ ತುಂಬ ನೊಂದು ಬೆಂದೋಗಿದ್ದೇವೆ. ನಮಗೆ ಎಲ್ಲ ಸಾಮರ್ಥ್ಯವಿದ್ದುಕೊಂಡು ಕೂಡ ಸಮಯಕ್ಕೆ ಊಟ ತಿಂಡಿ ಬಿಟ್ಟು ಯಾವೊಂದು ರೆಕಾರ್ಡು ನಾವೊಂದು ವೆಂಕಟರಾಮಪ್ಪ ಬಿನ್ ನಾರಾಯಣಪ್ಪ ಒಂದು ಲ್ಯಾಂಡ್ ಪ್ರಾಪರ್ಟಿ, ಅದು SC ಪ್ರಾಪರ್ಟಿ. ಆ ಪ್ರಾಪರ್ಟಿಗೆ ಕೈ ಬರಹದಲ್ಲಿ ಒಬ್ಬ ವಿಲೇಜ್ ಅಕೌಂಟ್ VA ಏನು ಕೈ ಬರಹದಲ್ಲಿ ತಪ್ಪು ಮಾಡಿದ್ದಾರೆ. ಏನಂತ ತಪ್ಪು ಮಾಡಿದ್ದಾರೆ? ವೆಂಕಟರಾಮಪ್ಪ ಬಿನ್ ನಾರಾಯಣ್ ಗೌಡ ಮಾಡಿಬಿಟ್ಟಿದ್ದಾರೆ ಅಪ್ಪ ಇರೋದನ್ನು. 5 ವರ್ಷದಿಂದ ಟಪಾಲಿಗೆ 101 ಅರ್ಜಿ ಹಾಕಿರ್ತೀನಿ. ನಾನು 101 ಅರ್ಜಿ ಹಾಕಿರ್ತೀನಿ. ಲೀಗಲ್ಲಾಗಿ ತಾಲೂಕು ಆಡಳಿತದಲ್ಲಿ ಎಲ್ಲ ಒಂದು ದಾಖಲೆಗಳು ಹಾಗೂ ಅಲ್ಲಿ ಸಿಬ್ಬಂದಿ ವರ್ಗದವರನ್ನು ನಾವು ಪ್ರೀತಿ ವಿಶ್ವಾಸದಿಂದನೇ ಇದುವರೆಗೂ ನಾವು ಗಳಿಸ್ಕೊಂಡು ಬಂದಿದ್ದೇವೆ. ಆದರೆ ಯಾರಿಗೂ ಒಂದು ಕಿಂಚಿತ್ತು ಕೂಡ ನಮ್ಮ ಮೇಲೆ ಕರುಣೆ ಇಲ್ಲ. ನಮಗೆಲ್ಲ ಸಾಮರ್ಥ್ಯ ಇದೆ, ಇನ್ನು 10 ವರ್ಷ ಬೇಕಾದರೂ ಹೋರಾಟ ಮಾಡ್ತೀವಿ. ಆ ದಿನಕ್ಕೆ ಊಟಕ್ಕಿಲ್ಲದಂಥ ಮುದುಕರು ಕೋಲು ಹೊಂದ್ಕೊಂಡು ಬರ್ತಾನೆ ಒಬ್ಬ ಮುದುಕ. ಕರೆಕ್ಟಾಗಿ 6 ತಿಂಗಳಿಂದ ಏನು ರೆಕಾರ್ಡ್ LND ಸೆಕ್ಷನ್ನಲ್ಲಿ ಆ ಮುದುಕನ 6 ತಿಂಗಳಿಂದ ನೋಡ್ತಾ ಇದ್ದೀನಿ. ಬಂದಿಂಗೆ ನಿಂತ್ಕೊತಾನೆ, ಗಂಟೆಗಟ್ಟಲೆ ನಿಂತ್ಕೊಳ್ತಾನೆ, ರೆಸ್ಪಾನ್ಸ್ ಇಲ್ಲ. ಕಡೆಗೆ ನನಗೆ ಮೊನ್ನೆ ನೀನು ಎಲ್ಲಿ ಬೇಕಾದರೂ ಮಾಡ್ಕೊ ಹೋಗು, ನಾನು ಮಾಡೋದೇ ಇಲ್ಲ ಅಂತ ಕೆಟ್ಟ ವಚನಗಳಿಂದ ಆ ಗೋಕುಲ್ ಅವರನ್ನು ಮಾತನಾಡಿ ಮೇಡಮ್ ಅವರು ಸಹಜತೆಯಿಂದ ಮಾತನಾಡಬೇಕಾದಂಥ ಮಾತದಲ್ಲ. ನಮ್ಮ ರೆಕಾರ್ಡನ್ನು ಎಲ್ಲ ದಾಖಲೆಗಳನ್ನು ತಗೊಂಡು ನಾನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವ್ರ ಹತ್ರ ನಾನು ಹೋಗೋದಿಲ್ಲ. ಮುಂದೆ ಏನು ದೊಡ್ಡವರು ಯಾರಿದ್ದಾರೆ? DC ಸಾಹೇಬರಿದ್ದಾರೆ, AC ಸಾಹೇಬರಿದ್ದಾರೆ, ಲೋಕಾಯುಕ್ತ ಸಾಹೇಬರಿದ್ದಾರೆ. ಮುಂದೆ ಹೋಗೋಣ, ನ್ಯಾಯ ಅಲ್ಲಿ ಕೇಳ್ಕೊಳ್ತೀವಿ. ತಾಲೂಕು ಆಡಳಿತದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ. ಅದು ಎಷ್ಟು ದುಡ್ಡನ್ನು ಖರ್ಚು ಮಾಡಿರ್ತೀವೋ, ಅದೆಷ್ಟು ಟಫಾಲ್ಗೆ ಅರ್ಜಿಗಳನ್ನು ಹಾಕೊಂಡಿರ್ತೀವೋ, ಈಗ 15 ದಿವಸಗಳಿಂದ ಈಚೆಗೆ ಎಲ್ಲ ದಾಖಲೆಗಳಲ್ಲಿ ಏನು ಭೂಕರದಲ್ಲಿ ವೆಂಕಟರಾಮಪ್ಪ ನಾರಾಯಣಪ್ಪ ಇದೆ, ಏನು ಮುಟೇಶನ್ನಲ್ಲಿ ಕೈಬರಹ ಮುಟೇಶನ್ನಲ್ಲಿ ವೆಂಕಟರಾಮಪ್ಪ ನಾರಾಯಣಪ್ಪ ಇದೆ. ಆದರೆ ಸಾಗುವಳಿ ಚೀಟಿ ಎಲ್ಲಿ ಕಳೆದೋಯ್ತು? ನಮ್ಮಲ್ಲಿರುವಂಥ ಸಾಗುವಳಿ ಚೀಟಿ ಅದು ಡೂಪ್ಲಿಕೇಟು. ಅವರಲ್ಲಿ ಸಾಗುವಳಿ ಚೀಟಿ ಇಲ್ಲ. ಆ ಸಾಗುವಳಿ ಚೀಟಿ ಕೇಳಿದ್ರೆ ನಾವು ಕೊಟ್ಟಿಲ್ಲಪ್ಪ ಆ ಸಾಗುವಳಿ ಚೀಟಿ, ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕೇಳ್ಕೊಳ್ಳಿ ಹೋಗಿ. ಈ ರೀತಿ ನಾನು ಒಬ್ಬನ ವಿಚಾರವಾಗಿ ಹೇಳ್ತಲ್ಲ, ನಮಗೇನೇ ಬಂದರೂ ನಾವು ಅನುಭವಿಸೋಕ್ಕೆ ಸಿದ್ಧ ಇದ್ದೀವಿ. ಆದರೆ ಆ ದಿನಕ್ಕೆ ಊಟಕ್ಕಿಲ್ಲದಂಥವರು, ಯಾರು ಓಡಾಟ ಮಾಡೋಕ್ಕಾಗದಂಥವರು ಮುದುಕರು ಆ ಮೆಟ್ಲನ್ನು 3 ಬಾರಿ ಹತ್ತಿ ಇಳಿಯೋದನ್ನು ತಿಳ್ಕೊಂಡ್ರೆ ನಮಗೆ ತುಂಬ ನೋವಾಗ್ತಾ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಸಾರ್ವಜನಿಕರಿಗೆ ತೊಂದರೆಗಳು ಕೊಟ್ಕೊಂಡು ಇಡೀ ತಾಲೂಕು ಆಡಳಿತ ಹದ್ಗೆಟ್ಟೋಗಿದೆ. ಮೇಡಮ್ ಅವರು ಇದನ್ನು ಎಚ್ಚರಿಕೆ ತಗೊಂಡು ಕೆಲಸ ಮಾಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸಿಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ, ಮುತ್ತಿಗೆ ಹಾಕ್ತೀವಿ.